ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಮಿನಿ ವ್ಲಾಗ್ ಕಾನ್ಸೆಪ್ಟಲ್ಲಿ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಬುಧವಾರ 25th 25th. ಹೇಗಿರುತ್ತೆ ನನ್ನ ಡೇ ಇವತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ನಿಮಗೆ ಪಾಪು ಕಾಣಿಸ್ತಿರ್ಬೋದು. ನಮ್ಮ ಡೈಲಿ ರೂಟೀನಲ್ಲಿ ಅವ್ನು ಮಾರ್ನಿಂಗ್ ರೂಟೀನ್ ಅಂತಲೇ ಬಂದರೆ ಪಾಪು ಅಂತಲೇ, ಬಿಕಾಸ್ ಅವನೊಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ದೆನ್ ಅದಾದಮೇಲೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋದು. ಅವನು ಒಂದು ನಗು ನಮ್ಮ ಇಡೀ ಮನೆ ನಗುನ ಕಾಪಾಡುತ್ತೆ ಅಂತ ಅಂದರೆ ತಪ್ಪೇನೂ ಇಲ್ಲ. ನಮ್ಮ ಮನೆ ಸ್ವಲ್ಪ ಮಿಸ್ಸಿ ಸ್ವಲ್ಪ ಏನಲ್ಲ, ತುಂಬ ಜಾಸ್ತಿ ಮಿಸ್ಸಿ ಆಗಿದೆ. ಬಿಕಾಸ್ ಅಡುಗೆ ಮನೆನ ಫುಲ್ ಮೇಕಓವರ್ ಮಾಡಿಸ್ತಾ ಇದ್ದೀವಿ. ದಟ್ ಅದು ಸ್ವಲ್ಪ ಏನೋ ಮಾಡಿಸ್ಲಿಕ್ಕೆ ಹೋಗಿ ಕಂಪ್ಲೀಟ್ ಎಲ್ಲ ಆಗೋಯ್ತು. ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಇನ್ನು ಫೈನಲ್ ಲುಕ್ಕಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಕಿಚನ್ ಮೇಕಓವರ್ ಆದಮೇಲೆ ತುಂಬ ಐಡಿಯಾಸ್ ಇದೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ನೋಡೋಣ ಯಾವುದಾದ್ರು ವರ್ಕ್ ಆಗುತ್ತೆ, ನನ್ನ ಪ್ಲ್ಯಾನ್ ಯಾವುದಾದ್ರು ವರ್ಕ್ ಆಗಲ್ಲ, ಫ್ಲಾಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಾನು ನೋಡ್ತಾ ಇದ್ದೆ ಯಾವ ಥರ ಫುಲ್ಲು ಟೈಲ್ಸ್ ಎಲ್ಲನೂ ಹಾಕ್ತಾರೆ ಏನು ಅಂತ ಹೇಳ್ಬಿಟ್ಟು ಫುಲ್ ಇಂಜಿನಿಯರ್ ಲೆವೆಲಲ್ಲಿ ನೋಡ್ತಾ ಇದ್ದೆ ನಾನು. ಆ್ಯಂಡ್ ಅದು ಅವ್ರಿಗೆ ಗೊತ್ತಿರತ್ತೆ ಅಲ್ಲ, ಆ ಒಂದು ಸ್ವಿಚ್ ಬೋರ್ಡ್ ಏನಿದೆ ಅದು ಸುಮ್ಮನೆ ವೇಸ್ಟ್ ಅಂತ. ಬಿಕಾಸ್ ಪಾಪು ಕೂಡ ಅದರೊಳಗೆ ಕೈ ಹಾಕ್ಬಿಡ್ತಾನೆ, ಅದೇ ಹೈಟ್ ಇದ್ದಾನೆ. ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿಸೋಣ ಅಂತ. ಈ ಮನೆ ಬಂದು ನಮ್ಮ ಅಜ್ಜಿ ಕಾಲದಲ್ಲಿ ಕಟ್ಸಿದಂಥ ಮನೆ. ಅದೇ ಮನೆಯಲ್ಲಿ ನಾವು ಇರುವಂಥದ್ದು ಹಾಸನಲ್ಲಿ. ಎಲ್ಲದಕ್ಕೂ ಟೈಲ್ಸ್ ಹಾಕ್ಸಿದ್ವಿ. ಕಿಚನಿಗೆ ಮಾತ್ರ ನಾವು ಟೈಲ್ಸ್ ಹಾಕ್ಸಿರ್ಲಿಲ್ಲ. ಅದೊಂದು ಹಾಕ್ಸೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ದೆನ್ ಅದಾದ್ಮೇಲೆ ಪಾಪುದು ಇತ್ತಿದ್ದೇನೆ, ಅವನು ಆ ರೌಂಡಲ್ಲಿ ಹೋಗಿ ಈ ರೌಂಡಲ್ಲಿ ಬಂದುಬಿಡ್ತಾನೆ. ಬಿಕಾಸ್ ಅವ್ನು ಪುಟಾಣಿಗಿದ್ದಾನೆ ಅಲ್ಲ, ಎಲ್ಲ ಕಡೆ ಓಡಾಡ್ತಿರ್ತಾನೆ. ಅಷ್ಟು ಮನೆ ಏನು ಗಲೀಜಾಗಿದೆ ಅದೆಲ್ಲ ಕಂಪ್ಲೀಟಾಗಿ ಅವನಿಂದಾನೆ. ಅವ್ನಿಗೂ ಏನಾದರೂ ತಿನ್ನೋಕ್ಕೆ ಅಂತ ಕೊಟ್ಟರೆ ಕಂಪ್ಲೀಟಾಗಿ ಹಂಗೆ ಮಾಡ್ತಾನೆ. ಅವನದೆಲ್ಲ ಮುಗಿದ್ಮೇಲೆ ಮನೆ ಕ್ಲೀನ್ ಮಾಡೋದು. ಹಾಗೆ ಹುಲ್ಲನ್ನು ತೊಗೊಬಂದಿದ್ದೆ ನಾನು, ತುಂಬ ದಿನ ಆಗಿತ್ತು. ಅದು ಯಾಕೋ ಫುಲ್ಲು ಗಂಟಾಗಿತ್ತು, ಅದನ್ನು ಬಿಡಿಸ್ತಾ ಇದ್ದೆ. ಬಿಡಿಸಿದಾದ್ಮೇಲೆ ಇನ್ನು ಹಬ್ಬ ಹತ್ರ ಬಂದಿರೋ ಕಾರಣ ನಾನು ಸಾಮಾನು ಏನೇನು ಐಟಮ್ಸ್ ಬೇಕು, ದಿನಸಿ ಐಟಮ್ಸ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ಗೆ ಏನೇನು ಲಿಕ್ವಿಡ್ಸ್ ಬೇಕು ಅದೆಲ್ಲ ಬರಿತಾ ಇದ್ದೆ. ನಮ್ಮ ಅಕ್ಕ ಆಡ್ಕೊತಿದ್ಲು, ಏನು ಇಷ್ಟುದ್ದ ಬರೀತಿದ್ಯಾ ಅಂತ ಹೇಳ್ಬಿಟ್ಟು. ನನಗದು ಜಾಸ್ತಿ ಅಂತ ಏನು ಅನಿಸಿಲ್ಲ. ಬಿಕಾಸ್ ಮಂತ್ಲಿ ನಾನು ಬರೆಯೋದ್ರಿಂದ ಓಕೆ, ನನಗೇನು ಬೇಕು ಏನು ಬೇಡ ಎಲ್ಲನೂ ನಾನೇ ಬರಿತೀನಿ. ಬಿಕಾಸ್ ನಾನು ಕಿಚನ್ ಏನಿದೆ ಕಂಪ್ಲೀಟಾಗಿ ನಾನೇ ಮೇಂಟೈನ್ ಮಾಡೋದ್ರಿಂದ ನನಗೆ ಏನೇನು ಖಾಲಿಯಾಗಿದೆ ಅಂತ ಗೊತ್ತಿರುತ್ತೆ ಅಲ್ಲ. ಈ ಸಲ ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಎಲ್ಲನೂ ಬರಿತಾ ಇದ್ದೆ. ಅಪ್ಪಂಗೆ ಕಳಿಸೋಣ ಅಂತ ಹೇಳ್ಬಿಟ್ಟು, ಮಮ್ಮಿನ ಒಂದು ಸಲ ಕೇಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಯಾವುದ್ಯಾವ್ದು ಬೇಕು ಏನೇನು ಬೇಕು ಅಂತ ಕೂಡ ಕೇಳ್ಕೊತಾ ಇದ್ದೆ. ಹಾಗೆ ನಮ್ಮ ಅಕ್ಕಂಗೆ ಒಂದು ಲುಕ್ ಕೂಡ ಕೊಟ್ಟೆ. ದೆನ್ ಅದಾದಮೇಲೆ ನಾನು ಸಿಟಿಗೆ ಹೋದೆ. ಬಟ್ ಅಲ್ಲಂತೂ ಒಂದು ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಬ್ಯಾಂಕ್ ಹೋದೆ, ಪೇಂಟ್ ತೊಗೊಬಂದೆ. ಹಾಗೆ ಪಾಪುಗೆ ನಾವು ಮುಂಚೆ ಹಿಮಾಲಯ ಬೇಬಿ ಪೌಡರು ಹಾಗೆ ಡರ್ಮಂಡ್ಯೂ ಫೇಸ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದಿದ್ದು. ಬಟ್ ಫಾರ್ ದಿ ಚೇಂಜ್ ಇವಾಗ ಅವ್ನ ಸ್ಕಿನ್ ತುಂಬ ಡ್ರೈ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸೆಬಾಮೆಡ್ ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೆಬಾಮೆಡಿಗೆ ಬಂದಿದ್ದೀವಿ. ಅದನ್ನು ತೊಗೊಂಡೆ. ಅದ್ರ ರೇಟ್ ಕೇಳಿದೆ, ನಿಜವಾಗ್ಲೂ ಭಯ ಆಗೋಯ್ತು. 1,500 ಒಂದು ಬಾಡಿ ಲೋಷನ್ನು. ಪರವಾಗಿಲ್ಲ, ಅವನಿಗೋಸ್ಕರ ಅಲ್ವಾ ಅಂತ ಹೇಳಿಬಿಟ್ಟು ತೊಗೊಬಂದೆ. ಆದಮೇಲೆ ನೋಡಿದ್ರೆ ಮನೇಲಿ ಮಮ್ಮಿಯವರು ಮನೆಯೇ ಕ್ಲೀನಾಗಿರಲಿಲ್ಲ ಇವತ್ತು. ಬಿಕಾಸ್ ಟೈಲ್ಸ್ ಇನ್ನೂ ಹಾಕ್ತಾಯಿದ್ರು ಅಂತ ಹೇಳಿ. ಅವನಂತೂ ಫುಲ್ ಖುಷಿಯಾಗಿದ್ದ, ಬರ್ತಾಯಿದ್ದ ನಮ್ಮ ಹತ್ರ. ಬಿದ್ದು ಬೇರೆ ಪೆಟ್ಟು ಮಾಡ್ಕೊಂಡಿದ್ದ ಅವನು. ಆದ್ರೂ ಖುಷಿ ಆಗ್ತಾಯಿತ್ತು ಅವನಿಗೆ ಬಂದ್ರಲ್ಲ ಅಂತ ಹೇಳಿಬಿಟ್ಟು. ನಮ್ಮ ಹೆಣ್ಮಕ್ಳಿಗೆ ಇರೋದು ಒಂದೇ, ಏನೇ ಒಂದು ಪ್ಯಾಕೇಜಿಂಗ್ ಏನೇ ತೊಗೊಬರಲಿ ಐಟಮ್ಸು, ಅದನ್ನು ಫಸ್ಟ್ ಓಪನ್ ಮಾಡಬೇಕು. ದೆನ್ ಅದನ್ನು ಯೂಸ್ ಮಾಡಿದ್ಮೇಲೆ ನಮಗೊಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಆ ಕೆಟಗರಿಯಲ್ಲಿ ನಾನು ಕೂಡ ಒಬ್ಬಳು. ಏನೇ ತೊಗೊಬಂದ್ರು ಪಟ್ ಅಂತ ತೆಗಿಬೇಕು, ಪಟ್ ಅಂತ ಯೂಸ್ ಮಾಡಿಬಿಡ್ಬೇಕು ನಾನು. ಹಾಗೇ ಪಾಪು ಕೂಡ ಸ್ನಾನ ಹೇಗಿದ್ರೂ ಆಗಿಲ್ಲ ಅಂದಿದ್ದರು ನಾನು ಪ್ಯಾಚ್ ಟೆಸ್ಟ್ ಥರ ನಾನು ಮಾಡ್ಕೋತಾ ಇದ್ದೆ. ಅವ್ನಿಗೇ ಹಾಕ್ತಾಯಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ತುಂಬ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರುತ್ತಲ್ಲ ಅಂಥವ್ರಿಗಂತೂ ಮಸ್ತ್ ಯೂಸ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಏನೇನೋ ಅಡುಗೆ ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು ಅಂತ ಹೇಳಿ ಅಕ್ಕನೇ ಎಗ್ ರೈಸ್ ತೊಗೊಬಂದಿದ್ಲು. ಎಗ್ ರೈಸು ಅದರಲ್ಲೂ ನಮ್ಮ 3 ಜನಕ್ಕೆ 3 ಪ್ಲೇಟ್ ಎಗ್ ರೈಸ್ ತಿನ್ನಲ್ಲ ನಾವು. 1.5 ಪ್ಲೇಟ್ ಅಷ್ಟೇ ನಾವು ತಿಂದಿದ್ದು. ಅದಾದಮೇಲೆ ಪೇಂಟ್ ಏನು ತೊಗೊಬಂದಿದ್ದೆ ಅದನ್ನು ನೆಕ್ಸ್ಟು ಗೋಡೆಗೆಲ್ಲ ಹಾಕ್ಬಿಡೋಣ. ಬಟ್ ಆ ಟೈಲ್ಸಿಗೆ ಮಾತ್ರ ಬ್ಲ್ಯಾಕ್ ಹಾಕಿದ್ವಿ. ಅದು ಚೇಂಜ್ ಮಾಡಿ ಹಳೇದು ಒಂದು ಡಬ್ಬಿ ಉಳಿದಿತ್ತು. ಅದು ಯಾಕೆ ವೇಸ್ಟ್ ಮಾಡಬೇಕು, ಸುಮ್ಮನೆ ದುಡ್ಡು ಕೊಟ್ಟು ತೊಗೊಬಂದಿರ್ತೀವಿ ಅಲ್ವಾ. ಅದನ್ನು ಕೂಡ ಮಮ್ಮಿನೇ ಹಾಕ್ತಾಯಿದ್ರು. ನಾನು ವೀಡಿಯೋ ಮಾಡ್ತಿರೋ ಕಾರಣ ನಾನು ಅದನ್ನು ಪೇಂಟ್ ಹೊಡಿತಿರೋದು ಏನೂ ಗೊತ್ತಾಗಲಿಲ್ಲ ನಿಮಗೆ. ಆ ಮಮ್ಮಿನೇ ಅಷ್ಟಕ್ಕೂ ಟೈಲ್ಸ್ಗೆಲ್ಲ ಹೊಡಿತಾಯಿದ್ರು.
ದೆನ್ ಅದಾದಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಕೆಲವೊಬ್ಬರು ಯೂಟ್ಯೂಬರ್ಸ್ ಅವ್ರದ್ದು ನಾನು ಏನು ಹೇಳ್ತಾ ಇಲ್ಲ, ಬಟ್ ಕೆಲವೊಬ್ರು ಇರ್ತಾರೆ ಅಲ್ಲ, ತುಂಬ ತೀರಾ ಕೆಲಸ ಮಾಡೋದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತಿರ್ತಾರೆ. ಅವರೆಲ್ಲ ಹೆಂಗೆ ಮಾಡ್ತಾರೆ ಗುರು? ನನಗಂತೂ ಪ್ರಾಂಪ್ಟಾಗಿ ಹೇಳ್ತೀನಿ, ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಕೆಲಸನೇ ಆಗಿರುತ್ತೆ, ಎಲ್ಲಿ ಫೋನ್ ಇರುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ನಾನು ಇಷ್ಟೇ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.